ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ದೇವತೆಗಳು ರುದ್ರನ ಮಾತಿನಂತೆ ಆತನಿಗೆ ತಮ್ಮ ತಮ್ಮ ಶಕ್ತಿಯಲ್ಲಿ ಅರ್ಧರ್ಧ ಭಾಗವನ್ನು ಕೊಟ್ಟು ಆತನೊಡನೆ ತ್ರಿಪುರ ಸಂಹಾರಕ್ಕಾಗಿ ಸೈನ್ಯಗಳನ್ನು ಸೇರಿಸಿಕೊಂಡು ಹೋದುದು ಎಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಮಹಾತ್ಮನಾದ ರುದ್ರನು ಪಿತೃಗಳು, ದೇವತೆಗಳು, ಋಷಿಗಳು ಇವರೆಲ್ಲರಿಗೂ ಅಭಯವನ್ನು ಕೊಟ್ಟ ಮೇಲೆ ಲೋಕಪಿತಾಮಹನಾದ ಬ್ರಹ್ಮದೇವನು ಶಂಕರನನ್ನು ಪೂಜಿಸಿ, ದೇವ, ಆ ಅಸುರ ದುರ್ಗಗಳು 3 ಲೋಕಗಳನ್ನು ಆಕ್ರಮಿಸುತ್ತಿರುವವು. ಆ ಸ್ಥಿತಿಯಲ್ಲಿ ಪ್ರಜಾಧಿಪತಿ ಎಂಬುವನಾರು ಘೋರ ರೂಪಿಗಳಾದ ಆ ತ್ರಿಪುರಾಸುರರೆಲ್ಲರನ್ನು ಬೇಗನೆ ನಿಗ್ರಹಿಸಬೇಕು. ಉತ್ತಮವಾದ ಬ್ರಹ್ಮಪಟ್ಟಕ್ಕೇರಿದ ನಾನು ವರಗಳನ್ನು ಕೊಡುವ ಕಾಲದಲ್ಲಿ ಹಿಂದು ಮುಂದನ್ನು ಯೋಚಿಸದೆ ಆ ದಾನವರಿಗೆ ದೊಡ್ಡ ವರವನ್ನು ಕೊಟ್ಟು ಬಿಟ್ಟೆನು. ನಿನ್ನನ್ನು ಬಿಟ್ಟರೆ ಯುದ್ಧದಲ್ಲಿ ಅವರನ್ನು ಕೊಲ್ಲಬಲ್ಲವನು ಬೇರೊಬ್ಬನೂ ಇಲ್ಲವೆಂದೇ ನಾನು ಕೇಳುವೆನು ಕೇಳಿರುವೆನು. ಓ ಸರ್ವೇಶ್ವರ, ಮಿತಿಮೀರಿ ಹೋಗುತ್ತಿರುವ ಆ ಅಸುರರನ್ನು ಬೇರೆ ಯಾವನೂ ಸಂಹರಿಸಲು ಶಕ್ತನಲ್ಲ. ನೀನೊಬ್ಬನೇ ಅವರನ್ನು ಕೊಲ್ಲಲು ತಕ್ಕ ಸಾಮರ್ಥ್ಯವುಳ್ಳ ಶತ್ರುವಾಗಿರುವೆ. ಶರಣಾಗತನಾಗಿ ಬೇಡುವ ಈ ದೇವತೆಗಳಲ್ಲಿ ನೀನು ದಯೆಯನ್ನು ತೋರಿಸು. ಓ ವರಪ್ರದ, ನೀನು ಆ ಅಸುರರನ್ನು ಬೇಗನೆ ಕೊಲ್ಲಬೇಕು. ಶತ್ರುಗಳ ಗರ್ವವನ್ನು ಮುರಿಯಬೇಕು. ಆಗ ನಿನ್ನ ಅನುಗ್ರಹದಿಂದ ಲೋಕವೆಲ್ಲವೂ ಸುಖದಿಂದ ವೃದ್ಧಿ ಹೊಂದುತ್ತಿರುವುದು. ದೇವತೆಗಳೆಲ್ಲರಿಗೂ ನೀನೇ ಶರಣ್ಯನು. ನಾವೆಲ್ಲರೂ ನಿನ್ನಲ್ಲಿ ಶರಣಾಗತರಾಗಿರುವೆವು, ಕಾಪಾಡು ಎಂದನು. ಇದಕ್ಕೆ ಈಶ್ವರನು, ನಿಮ್ಮ ವೈರಿಗಳನ್ನು ಕೊಲ್ಲಬೇಕೆಂಬುದು ನನಗೂ ಉದ್ದೇಶವೇ. ಆದರೆ ಬಲಶಾಲಿಗಳಾದ ಆ ದೇವಶತ್ರುಗಳನ್ನು ನಾನಾದರೂ ಒಬ್ಬಂಟಿಗನಾಗಿ ಸಂಹರಿಸಲು ಶಕ್ತನಲ್ಲ. ನೀವೆಲ್ಲರೂ ಒಟ್ಟಾಗಿ ಸೇರಿ ನನ್ನ ತೇಜಸ್ಸನ್ನು ಉಪಯೋಗಿಸಿ ಅದರಿಂದ ನೀವೇ ಅವರನ್ನೆಲ್ಲ ಜಯಿಸಿರಿ ಎಂದನು. ಆಗ ದೇವತೆಗಳು, ಮಹೇಶ್ವರ, ಆ ಅಸುರರಿಗೆ ನಮಗಿರುವಷ್ಟು ಅಥವಾ ನಮಗಿಂತಲೂ ದ್ವಿಗುಣವಾದ ತೇಜೋ ಬಲಗಳುಂಟು. ಇದರ ತತ್ವವನ್ನು ನೀನು ಚೆನ್ನಾಗಿ ಬಲ್ಲೆಯಲ್ಲವೇ? ಅವರ ಬಲವು ತೇಜಸ್ಸು ನಿನಗೆ ತಿಳಿದಿರುವುದಲ್ಲವೇ ಎಂದರು. ಆಗ ಈಶ್ವರನು, ನಿಜವೇ, ನಿಮ್ಮಲ್ಲಿ ಅಪರಾಧಿಗಳಾದ ಆ ಪಾಪಿಗಳು ಸರ್ವ ವಿಧದಿಂದಲೂ ವಧ್ಯರೆ. ನೀವೆಲ್ಲರೂ ಸೇರಿ ನನ್ನ ತೇಜೋ ಬಲಗಳ ಅರ್ಧಾಂಶವನ್ನು ಪಡೆದು ಆ ಶತ್ರುಗಳನ್ನು ನಾಶ ಮಾಡಿರಿ ಎಂದನು. ಆಗ ದೇವತೆಗಳು, ಓ ಸುರೇಶ್ವರ, ಅದು ಹೇಗೆ ತಾನೇ ಸಾಧ್ಯವು? ನಿನ್ನ ತೇಜಸ್ಸಿನ ಅರ್ಧ ಭಾಗವನ್ನಾದರೂ ಧರಿಸಲು ನಮ್ಮಲ್ಲಿ ಯಾರೂ ಶಕ್ತರಲ್ಲ. ಆದುದರಿಂದ ನೀನೇ ನಮ್ಮೆಲ್ಲರ ಬಲದ ಅರ್ಧಾಂಶವನ್ನು ವಹಿಸಿ ಶತ್ರುಗಳನ್ನು ನಾಶ ಮಾಡು. ಓ ದೇವ, ನಮ್ಮನ್ನು ಹೇಗಾದರೂ ರಕ್ಷಿಸಬೇಕಾದುದು ನಿನ್ನ ಕರ್ತವ್ಯವು. ನಮ್ಮನ್ನು ಕಾಪಾಡು. ನೀನೇ ಆ ಶತ್ರುಗಳನ್ನು ಸಂಹರಿಸಬೇಕು ಎಂದು ಪ್ರಾರ್ಥಿಸಿದರು. ಅದಕ್ಕೆ ರುದ್ರನು, ನನ್ನ ತೇಜಸ್ಸು ನಿಮಗೆ ದುರ್ಭರವಾಗಿದ್ದ ಪಕ್ಷದಲ್ಲಿ ನಾನೇ ನಿಮ್ಮೆಲ್ಲರ ತೇಜಸ್ಸಿನ ಅರ್ಧ ಭಾಗವನ್ನು ವಹಿಸಿ ಶತ್ರುಗಳನ್ನು ಕೊಲ್ಲುವೆನು. ನೀವೆಲ್ಲರೂ ಒಟ್ಟುಗೂಡಿಯೂ ನನ್ನ ಬಲದಲ್ಲಿ ಅರ್ಧ ಭಾಗವನ್ನು ಧರಿಸಲು ಅಶಕ್ತರಾಗಿದ್ದ ಪಕ್ಷದಲ್ಲಿ ಈಗ ನಾನು ಹೇಳುವುದನ್ನು ಕೇಳಿರಿ. ನನಗೆ ಅಸುರರು ದೇವತೆಗಳು ಸಮಾನರೇ. ನಿಷ್ಪಕ್ಷಪಾತವಾಗಿ ನಾನು ಸಕಲ ಪ್ರಾಣಿಗಳಿಗೂ ಮಂಗಳವನ್ನು ಉಂಟು ಮಾಡತಕ್ಕವನು. ಆದುದರಿಂದಲೇ ನಾನು ಶಿವನೆಂದು ಶಂಕರನೆಂದು ಕರೆಯಲ್ಪಡುವೆನು. ಆದರೆ ಆ ದೇವ ಶತ್ರುಗಳು ಅಧರ್ಮ ಪ್ರವರ್ತಕರು. ಆ ಕಾರಣಕ್ಕಾಗಿಯೂ ನಿಮಗೆ ಹಿತವನ್ನು ಮಾಡಬೇಕೆಂಬ ಭಾವದಿಂದಲೂ ನಾನು ಅವರನ್ನು ಕೊಲ್ಲದೆ ತೀರದು. ನನ್ನಲ್ಲಿ ಮರೆಹೊಕ್ಕು ಧರ್ಮದಿಂದ ಜಯವನ್ನು ಪಡೆಯಬೇಕೆಂಬ ಅಭಿಲಾಷೆಯುಳ್ಳ ನಿಮಗೆ ನಾನು ಸಹಾಯ ಮಾಡಬೇಕಾದುದು ಅವಶ್ಯವು. ನಿಮ್ಮ ಶತ್ರುಗಳನ್ನು ಕೊಲ್ಲುವೆನು. ನೀವೆಲ್ಲರೂ ಬೇರೆ ಬೇರೆಯಾಗಿ ನಿಮ್ಮ ನಿಮ್ಮ ದೇವಾಂಶ ಬಲದಲ್ಲಿ ಅರ್ಧರ್ಧ ಭಾಗವನ್ನು ನನಗೆ ಕೊಡಿರಿ. ಆಗ ಎಲ್ಲ ಪ್ರಾಣಿಗಳು ಸ್ವಲ್ಪ ದಿನಗಳವರೆಗೆ ಪಶುಗಳಂತಿರಲಿ. ಅವರಿಗೆಲ್ಲ ರಕ್ಷಕನಾದ ನನಗೆ ಪಶುಪತಿತ್ವವು ಸಿದ್ಧಿಸಲಿ. ದೇವಶತ್ರುಗಳಾದ ದುಷ್ಟ ಪಶುಗಳನ್ನು ಕೊಂದರೂ ನಾನು ಪಾಪಕ್ಕೆ ಗುರಿಯಾಗುವುದಿಲ್ಲ. ನನಗಾಗಿ ದಿವ್ಯವಾದ ರಥವನ್ನು, ಶತ್ರು ಸೈನ್ಯವನ್ನು ಮೆಟ್ಟಿ ನಡೆಯಬಲ್ಲ ರಥದ ಕುದುರೆಗಳನ್ನು, ಬಿಲ್ಲನ್ನು, ಅಂಬನ್ನು, ಸಾರಥಿಯನ್ನು ಸಿದ್ಧಗೊಳಿಸಿರಿ. ಆ ಸಾಧನಗಳಿಂದ ನಾನು ನಿಮ್ಮ ಶತ್ರುಗಳನ್ನು ಜಯಿಸುವೆನು ಎಂದನು. ದೇವದೇವನಾದ ಆ ರುದ್ರನ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ತಮ್ಮ ಪಶುತ್ವವನ್ನು ಕುರಿತು ಶಂಕೆಯಿಂದ ಖಿನ್ನರಾದರು. ಅವರ ಮನೋಭಾವವನ್ನು ದೇವದೇವನಾದ ರುದ್ರನು ತಿಳಿದು ಅವರೆಲ್ಲರನ್ನು ಕುರಿತು, ಓ ದೇವಶ್ರೇಷ್ಠರೇ, ನಿಮಗೆ ಈ ಪಶುರೂಪದಲ್ಲಿ ಶಂಕೆ ಏನು ಬೇಡ. ನಿಮಗೆ ಆ ಪಶುರೂಪದಿಂದ ವಿಮೋಚನೆಗೆ ದಾರಿಯುಂಟು.
ಅದರಂತೆ ಆಚರಿಸಿರಿ. ನಿಮ್ಮಲ್ಲಿ ಯಾವನು ಪಶುಪತಿಯಾದ ನನ್ನನ್ನು ಕುರಿತು ಅದೇ ವ್ರತವನ್ನು ಅನುಷ್ಠಿಸುವನೋ ಅವನು ಆ ಪಶು ರೂಪದಿಂದ ವಿಮೋಚನೆಯನ್ನು ಪಡೆಯುವನು. ನಿನ್ನು ಮುನ್ ನಿಮ್ಮ ಮುಂದೆ ನಾನು ಸತ್ಯವಾಗಿ ಪ್ರತಿಜ್ಞೆ ಮಾಡುವೆನು. ಯಾರು ಯಾರು ಈ ವ್ರತವನ್ನು ಅನುಷ್ಠಿಸುವರೋ ಅವರೆಲ್ಲರೂ ವಿಮೋಚನೆಯನ್ನು ಪಡೆಯುವರು. ಯಾವಾತನು ತನ್ನ ಅಂತ್ಯಕಾಲದವರೆಗಾಗಲಿ 12 ವರ್ಷಗಳಾಗಲಿ 3 ಋತುಗಳನ್ನೊಳಗೊಂಡ ಅರ್ಧ ವರ್ಷ ಕಾಲವಾಗಲಿ 1 ತಿಂಗಳಾಗಲಿ 12 ದಿನಗಳಾಗಲಿ ಈ ವ್ರತವನ್ನು ಅನುಷ್ಠಿಸುವನೋ ಆತನು ಪಶುರೂಪದಿಂದ ವಿಮೋಚನೆ ಪಡೆಯುವನು. ಆದುದರಿಂದ ಶ್ರೇಷ್ಠವೂ ದಿವ್ಯವೂ ರಹಸ್ಯವೂ ಆದ ಈ ವ್ರತವನ್ನು ನೀವೆಲ್ಲರೂ ಅನುಷ್ಠಿಸಿರಿ ಎಂದನು. ದೇವದೇವೋತ್ತಮನು ಪ್ರಭುವೂ ಆದ ಶಂಕರನನ್ನು ಕುರಿತು ದೇವತೆಗಳೆಲ್ಲರೂ ಹಾಗೆಯೇ ಆಗಲಿ ಎಂದು ಹೇಳಿ ತಮ್ಮ ತಮ್ಮ ತೇಜಸ್ಸಿನ ಈ ಅರ್ಧಾಂಶವನ್ನು ಸ್ವೀಕರಿಸಬೇಕೆಂದು ವಿಜ್ಞಾಪಿಸಿಕೊಂಡರು. ಶೂಲಪಾಣಿಯಾದ ಶಂಕರನು ಹಾಗೆಯೇ ಆಗಲಿ ಎಂದು ಹೇಳಲು ದೇವತೆಗಳೆಲ್ಲರೂ ಪಶುಪತಿಗೆ ತಮ್ಮ ತಮ್ಮ ತೇಜಸ್ಸಿನಲ್ಲಿ ಅರ್ಧ ಭಾಗವನ್ನು ಕೊಟ್ಟರು. ಒಡನೆಯೇ ಈಶ್ವರನು ಎಲ್ಲ ದೇವತೆಗಳ ತೇಜಸ್ಸಿನ ಅರ್ಧ ಭಾಗವನ್ನು ತಾನು ವಹಿಸಿ ಅಧಿಕ ತೇಜಸ್ಸಿನಿಂದ ಬೆಳಗುತ್ತಿದ್ದನು. ಅದು ಮೊದಲು ಆತನು ದೇವತೆಗಳಿಗೆ ದೇವದೇವನಾದನು. ಆಗಿನಿಂದಲೇ ಅವನು ಪಶು ಸ್ವರೂಪಿಗಳಾದ ಎಲ್ಲ ಪ್ರಾಣಿಗಳಿಗೂ ಪತಿ ಎನಿಸಿದನು. ಅದರಿಂದ ಪಶುಪತಿ ಎಂದು ಮಂಗಳವನ್ನು ಉಂಟುಮಾಡುವ ಸ್ವಭಾವದಿಂದ ಭವನೆಂದು ಕರೆಯಲ್ಪಡುವನು. ಎಲ್ಲ ದೇವತೆಗಳ ತೇಜಸ್ಸಿನಲ್ಲಿಯೂ ಅರ್ಧರ್ಧ ಭಾಗವನ್ನು ವಹಿಸಿ ಆ ತೇಜಸ್ಸಿನಿಂದಲೇ ತಾನು ಅವರೆಲ್ಲರನ್ನು ಪ್ರಕಾಶಗೊಳಿಸಿದನು. ಆಮೇಲೆ ದೇವತೆಗಳೆಲ್ಲರೂ ಪುರಾರಿಯಾದ ರುದ್ರನಿಗೆ ಅಭಿಷೇಕ ಮಾಡಿಸಿದರು. ಇದರಿಂದ ರುದ್ರನು ಮಹಾದೇವನೆಂದು ದೇವದೇವೇಶನೆಂದು ಮಹೇಶ್ವರನೆಂದು ಹೆಸರುಗೊಂಡನು. ಇದು 25ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.